ಸ್ನೇಹಿತರೆ ನಮಸ್ಕಾರ. ನಿಮ್ಮ ಹತ್ರ ಏನಾದ್ರು BS7 ಆಟೋ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರನೋ ಫ್ಯಾಮಿಲಿ ಹತ್ರನೋ ಇದ್ರೆ ಮಾತ್ರ ಈ ವಿಡಿಯೋನ ಶೇರ್ ಮಾಡಿ. ನೀವು ಈ ವಿಡಿಯೋ ಶೇರ್ ಮಾಡೋದ್ರಿಂದ ಅವ್ರಿಗೆ ಲಕ್ಷಾಂತರ ರೂಪಾಯಿ ಅಮೌಂಟ್ ಉಳಿಸಬಹುದು. ಲಕ್ಷಾಂತರ ರೂಪಾಯಿ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ BS7 ಆಟೋದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ. ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಇಂದ ಎಷ್ಟೋ ಜನ ಮೆಕ್ಯಾನಿಕ್ ಆಗ್ಲಿ ಶೋರೂಮ್ ಅವ್ರಿಗೆ ಆಗ್ಲಿ ಕೂಡ ಗೊತ್ತಿಲ್ಲ ಅದು ಏನ್ ಮಾಡ್ತಾ ಇದಾರೆ. ಪ್ರತಿಯೊಂದು ಕಾಯಿಲೆ ಆಗ್ಬೋದು, ಇನ್ನೊಂದು ಚೇಂಜ್ ಮಾಡ್ಬಿಡ್ತಾ ಇದಾರೆ. ಸೊ ಸಿಂಪಲ್ 40 ರೂಪಾಯಿ ಸ್ವಿಚ್ ಇಂದ ರೆಡಿ ಆಗುವಂತ ಕೆಲವೊಂದನ್ನ ಸಾವಿರಾರು ರೂಪಾಯಿ ಬಿಲ್ ಮಾಡಿ ಆ ಕಾಯಿಲ್ಗಳನ್ನ ಚೇಂಜ್ ಮಾಡ್ತಾ ಇದಾರೆ. ಸೊ ಈ ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಇದಾದ್ಮೇಲೆ ಇದನ್ನ ಹೆಂಗ್ ರೆಡಿ ಮಾಡ್ಕೊಂಡಿದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಈ ಗಾಡಿಲಿ ಏನಪ್ಪ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈ ಗಾಡಿ ಬಂದು ಬಜಾಜ್ BS7 ಅಂತಿರಲ್ಲ ಆ ಗಾಡಿ. ಈ ಗಾಡಿಲಿ ಏನಪ್ಪ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಗಾಡಿ ಒಂದ್ಸಲಿ ಸ್ಟಾರ್ಟ್ ಆಗೋದು ಒಂದು 20 ಕಿಲೋಮೀಟರ್ 30 ಕಿಲೋಮೀಟರ್ ಹೋಗಿ ಗಾಡಿ ಆಫ್ ಆಗ್ಬಿಡೋದು. ಆಫ್ ಆಗಿದ ತಕ್ಷಣ ಇಲ್ಲಿ ಒಂದು ಟ್ರಯಾಂಗಲ್ ಲೈಟ್ ಬರ್ತದೆ. ಇರಿ ಒಂದು ನಿಮಿಷ ತೋರಿಸ್ತೀನಿ ಯಾವ್ದಂತ. ಇಲ್ಲಿ ಟ್ರಯಾಂಗಲ್ ಲೈಟ್ ಸ್ಕ್ವೇರ್ ಟೈಪ್ ಬರ್ತದೆ ನೋಡಿ, ಆ ತರ ಲೈಟ್ ಬಂದ್ಬಿಡ್ದೆ ಗಾಡಿ ಆಫ್ ಆಗ್ಬಿಡ್ತದೆ. ಆಮೇಲೆ ಗಾಡಿ ಸ್ಟಾರ್ಟ್ ಆಗಲ್ಲ. ಇದು ಸ್ಟಾರ್ಟ್ ಆಗಲ್ಲ. ಪ್ರಾಬ್ಲಮ್ ಏನಂತ ಹೇಳಿದ್ರಲ್ಲಿ ತೋರಿಸ್ತೀನಿ ರೀ. ನೋಡಿ ಇದು ಹಳೆ IG ಕಾಯಿಲ್ ಇದು ಪ್ರಾಬ್ಲಮ್ ಆಗಿತ್ತು. ಆಮೇಲೆ ನೋಡಿ ಹೊಸ IG ಕಾಯಿಲ್ ಹಾಕಿದೀವಿ. ನೋಡಿ ಹೊಸ IG ಕಾಯಿಲ್ ಹಾಕಿದೀವಿ. ಆ ಕಾರಣದಿಂದ ಈಗ ಗಾಡಿ ಪ್ರಾಬ್ಲಮ್ ಸಾಲ್ವ್ ಆಗೈತೆ. ನೋಡಿ ಅವ್ರು ತೋರಿಸಿರೋದು IG ಕಾಯಿಲೆಲ್ಲ ಆಕ್ಚುಲ್ ಆಗಿ ಬಂದದ್ದು ISG ಕಾಯಿಲ್ ಅಂತ ಅಂದ್ಬಿಟ್ಟು. ಇದು ಏನಕ್ಕೆ ಯೂಸ್ ಆಗುತ್ತೆ ಗಾಡಿನಲ್ಲಿ ಅಂತಂದ್ರೆ, ಪೆಟ್ರೋಲ್ ಸಪ್ಲೈ ಆಗೋವಂಥ ವೈರಿಂಗ್ಗೆ ಮತ್ತೆ ಸ್ಟಾರ್ಟರ್ ಮೋಟ್ರ್ ವೈರಿಂಗ್ಗೆ ಕನೆಕ್ಷನ್ ಇರುವಂಥದ್ದು ಇದು. ಸೊ ಇದಕ್ಕೂ ಆ ಪ್ರಾಬ್ಲಮ್ಗೂ ಸಂಬಂಧನೇ ಇಲ್ಲ. ಸೊ ಅದನ್ನ ಸ್ನೇಹಿತರೆ ನಾನು ಹೇಳ್ದಂಗೆ ನೋಡಿ, ಇಲ್ಲೊಂದು ಟ್ರಯಾಂಗಲ್ ಸಿಂಬಲ್ ಬರುತ್ತೆ. ನಾನು ನಿಮ್ಗೆ ಗಾಡಿ ಆಫ್ ಮಾಡಿ ಆನ್ ಮಾಡಿ ತೋರಿಸ್ತೀನಿ, ಅವಾಗ ಬರುತ್ತೆ. ಅಲ್ಲಿ ಬರ್ತೈತೆ ನೋಡಿ. ಅದು ಬಂದಾಗ ಏನಾಗುತ್ತೆ, ಗಾಡಿ ನೀವು ಎಷ್ಟೇ ಸೆಲ್ಫ್ ಕೊಟ್ಟರು ಸೆಲ್ಫ್ ತಾಳಲ್ಲ. ನೀವು ಕಿಕ್ಕರಲ್ಲಿ ಕಿಕ್ ಮಾಡಿದ್ರು ಕೂಡ ಗಾಡಿ ಸ್ಟಾರ್ಟ್ ಆಗಲ್ಲ. ಸೊ ಹೆಡ್ಲೈಟ್ ಎಲ್ಲ ಆನ್ ಆಗುತ್ತೆ, ಇಂಡಿಕೇಟರ್ ವರ್ಕ್ ಆಗುತ್ತೆ. ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನೋಡಿ, ಮೀಟರ್ ಇದೆಯಲ್ಲ ನಮ್ದು ಫೇರ್ ಮೀಟರ್ ಅಂತೀವಲ್ಲ, ಈ ಫೇರ್ ಮೀಟರ್ಗೆ 3 ವೈರ್ ಬರುತ್ತೆ. ಈಗ ಕಾಣಿಸ್ತಾ ಇದೆಯಾ? ಈ 3 ವೈರು ಮೀಟರ್ಗೂ ಅದಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು. ಇದು ಆಕ್ಚುಲ್ ಆಗಿ ಬಂದು ಡಿಜಿಟಲ್ ಮೀಟರ್ ಬಂದು BS6 ಇಲ್ಲಿ ನಾನು ರೆಡಿ ಮಾಡಿಸಿದೀನಿ. ಅವ್ರು ಹೊಡೆದಾಕ್ಬಿಟ್ಟಿದ್ದಾರೆ ನೋಡಿ. BS7 ಇನ್ನೂ ಮೀಟರ್ ಕಂಡಿಡದೇ ಇಲ್ಲ. ಸೊ ಏನಾಗೈತೆ, ಈ BS6 ಮೀಟರ್ ಸಪೋರ್ಟ್ ಕೊಡಲ್ಲ. ನೀವು ಶೋರೂಮ್ ಇಂದ ತಂದ ಮೇಲೆ ಮತ್ತೆ ನೀವು ಅದನ್ನ ರೆಡಿ ಮಾಡಿಸ್ಕೊಬೇಕು ಮೀಟರ್ ಅಂಗಡಿ ಕೊಟ್ಟು. ಸೊ ಅಲ್ಲಿ ರೆಡಿ ಮಾಡಿ ಬೇರೆ ಕಾಯಿಲ್ ಹಾಕಿ ರೆಡಿ ಮಾಡಿ ಕೊಡ್ತಾರೆ ಅವರು. ನನಗೆ ಒಂದ್ಸಲ ರೆಡಿ ಮಾಡಿಸಿದ್ಮೇಲೆ ತಿರ್ಗಾ ಸುಟ್ಟೋಯ್ತು ಮೀಟ್ರು. ಸೊ ಎಲೆಕ್ಟ್ರಾನಿಸಿಟಿ ಹತ್ರ ಇರ್ಬೇಕಾದ್ರೆ ನೈಟ್ ಒಂದು 7:30-8 ಗಂಟೆಲೆ ಗಾಡಿ ಆಫ್ ಆಗಿ ನಿಂತೋಯ್ತು. ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ಲಿಲ್ಲ. ಸೊ ನಾನು ಏನ್ ಮಾಡಿದೆ, ಇಮಿಡಿಯೇಟ್ ಬ್ಯಾಟ್ರಿ ಎರಡೂ ಪ್ಲಸ್ ಮೈನಸ್ ಡಿಸ್ಕನೆಕ್ಟ್ ಮಾಡಿ ಮತ್ತೆ ಒಂದು 2 ನಿಮಿಷ ಬಿಟ್ಬಿಟ್ಟು ಕನೆಕ್ಟ್ ಮಾಡಿದೆ, ಗಾಡಿ ಸ್ಟಾರ್ಟ್ ಆಯ್ತು. ಸೊ ಪ್ರಾಬ್ಲಮ್ ಏನು, ವೈರಿಂಗ್ ಏನು ಬರಲ್ಲ. ಸೊ ಏನೋ ಪ್ರಾಬ್ಲಮ್ ಇದೆ ಅಂತ ಕಂಡಿಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಮೀಟರ್ದು ಅಂತ. ನೋಡಿ ಇಲ್ಲಿ 2 ಸ್ವಿಚ್ ಇಟ್ಟಿದ್ದೀನಿ. ಏನಕ್ಕಪ್ಪ ಅಂತಂದ್ರೆ, ಒಂದು ರೆಡ್ ಕಲರ್ ಇದೆಯಲ್ಲ ಅದಕ್ಕೆ ಪ್ಲಸ್ ಇಟ್ಟಿದ್ದೀನಿ, ಇನ್ನೊಂದು ಈ ಗ್ರೀನ್ ಕಲರ್ ಐತಲ್ಲ ಇದೇನಪ್ಪ ಅಂತಂದ್ರೆ ಈ ಇಂಜಿನ್ ಇಂದ ಬಂದಿರುತ್ತೆ ಮೀಟರ್ ಓಡೋದಕ್ಕೆ ಅಂತ ಹೇಳಿ. ಸೊ ಅದಕ್ಕೆ 2 ಸ್ವಿಚ್ ಇಟ್ಕೊಂಡಿದ್ದೀನಿ ನಾನು. ಇವತ್ತಿನವರೆಗೂ ನನಗೆ ಆ ಪ್ರಾಬ್ಲಮ್ ಮತ್ತೆ ಬರಲೇ ಇಲ್ಲ. ಏನಕ್ಕೆ ಆ ಪ್ರಾಬ್ಲಮ್ ಬರ್ತೈತೆ ಅಂತ ಹೇಳಿದ್ರೆ, ಈ ಮೀಟರ್ ಸಪೋರ್ಟ್ ಕೊಡಲ್ಲ ಅಂತ ನಿಮ್ಗೆ ಅವಾಗ ಹೇಳ್ದಂಗೆನೆ. ಸೊ ಸಪೋರ್ಟ್ ಕೊಡ್ತಾ ಇಲ್ಲ ಮೀಟ್ರು. ಸೊ ಯಾರು ಕಾಯಿಲ್ನ ಚೇಂಜ್ ಮಾಡಕ್ ಹೋಗ್ಬೇಡಿ, ಅಷ್ಟೇ ನಾನು ಹೇಳೋದು. ಏನಕ್ಕೆ 2 ಸ್ವಿಚ್ನ ಇಡಬೇಕು? ಹಳೆ ಮೀಟರ್ಗೆಲ್ಲ 1 ಸ್ವಿಚ್ ಅಲ್ವಾ ಇಡ್ತಾ ಇದ್ದು ಅಂತ ಕೇಳೋದಾದ್ರೆ, ಹಳೆ ಮೀಟರ್ಗೆ ಈ LPG ಆಗ್ಬೋದು BS6 ಆಗ್ಬೋದು ಗಾಡಿಗೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಪ್ಲಸ್ಗೆ ಅಥವಾ ಮೈನಸ್ಗೆ ಇಟ್ಕೊಂತ ಇದ್ರು. ಯಾರಾದ್ರೂ ಹುಡುಗರು ಈ ಆನ್ಗಿನ್ ಮಾಡ್ಬಿಟ್ರೆ ಅಂತ ಹೇಳಿ ಈ ತರ ಓಡಬಾರ್ದು ಮೀಟರ್ ಅನ್ನೋ ಕಾರಣಕ್ಕೋಸ್ಕರ. ಇದರಲ್ಲಿ ನೀವು ಒಂದ್ ಆನ್ ಮಾಡಿದ್ರೆ ಅಥವಾ ಅದೇ ಪ್ಲಸ್ಗೆ ಅಥವಾ ಮೈನಸ್ಗೆ ನೀವು ಯಾವ್ದಾರ ಒಂದೇ ಒಂದು ಸ್ವಿಚ್ ಇಟ್ರೆ ಏನಾಗುತ್ತೆ ಅಂದ್ರೆ ತೋರಿಸ್ತೀನಿ. ಇಲ್ಲಿ ನಮ್ಗೆ ಕಿಲೋಮೀಟರ್ ರನ್ನಿಂಗ್ ಆಗುತ್ತೆ ಗೊತ್ತಾ, ಇದು ಓಡಲ್ಲ. ಅದು 2 ಸ್ವಿಚ್ ಇಟ್ರೆ ಮಾತ್ರನೇ ಇದು ನಾರ್ಮಲ್ ಆಗಿ ವರ್ಕ್ ಆಗೋದು. ಇಲ್ಲ ಅಂತಂದ್ರೆ ಇದು 0ನೇ ಇರ್ತದೆ, ಕಿಲೋಮೀಟರ್ ತೋರ್ಸೋದೇ ಇಲ್ಲ ನಿಮ್ಗೆ. ಓಡೋಮೀಟರ್ ಆಗ್ಲಿ ಈ ಕಿಲೋಮೀಟರ್ ಸ್ಪೀಡೋಮೀಟರ್ ಆಗ್ಲಿ ತೋರ್ಸಲ್ಲ ನಿಮ್ಗೆ. ಸೊ ಅದು 2 ಸ್ವಿಚ್ ಇಟ್ರೆ ಮಾತ್ರನೇ ನಿಮ್ಗೆ ಈ ಮೀಟರ್ ವರ್ಕ್ ಆಗೋದು. ಆಯ್ತಾ? ನೀವು ಕಸ್ಟಮರ್ನ ಹಾಕೊಂಡು ಮೀಟರ್ ಬಡಿಗೆ ಹೊಡಿಬೇಕಾದ್ರೆ ಮಾತ್ರನೇ ಅದನ್ನ ಆನ್ ಮಾಡ್ಕೊಳ್ಳಿ. ಇಲ್ಲೇ ಇದ್ರೆ ಆನ್ ಮಾಡಕ್ಕೆ ಹೋಗ್ಬೇಡಿ. ಅದರಿಂದಾನೇ ಈ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರೋದು. ನೋಡಿದ್ಮೇಲೆ ಏನ್ 40 ರೂಪಾಯಿ 2 ಸ್ವಿಚ್ ಅಷ್ಟೇನೆ, ಸರಿನಾ? ಒಂದ್ಸಲ 40 ರೂಪಾಯಿ 2 ಸ್ವಿಚ್ ಹಾಕಿ ಯಾವ್ದು ಕೇಳಿ ನಾನು ಹೇಳ್ದಂಗೆ, ಒಂದು ಪ್ಲಸ್ಗೆ ಹಾಕ್ಬೇಕು, ಇನ್ನೊಂದು ಗ್ರೀನ್ ಕಲರ್ ವೈರ್ ಬಂದಿರ್ತದೆ ಅಥವಾ ಬ್ಲೂ ಕಲರ್ ಇರ್ತದೆ, ಮೀಟರ್ ಕನೆಕ್ಷನ್ ಬಂದಿರ್ತದೆ ಅದು ಇಂಜಿನ್ ಇಂದ. ಸೊ ಅದಕ್ಕೊಂದಕ್ಕೆ ನೀವು ಅದನ್ನ ಕನೆಕ್ಷನ್ ಮಾಡಿಸ್ಕೊಂಡ್ರೆ ನಿಮ್ಗೆ ಎಷ್ಟೋ ದುಡ್ಡು ಉಳಿತದೆ. ಸೊ ಕಾಯಿಲ್ ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಏನಾದ್ರೂ ಈ ವಿಡಿಯೋ ವರ್ಕ್ ಆಗಿ ನಿಮ್ಗೆ ಇದು ಯೂಸ್ ಆಯ್ತು ಅಂತಂದ್ರೆ ನಿಮ್ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ ಫ್ರೆಂಡ್ಸ್ ಹತ್ರ ಏನಾದ್ರು ಆಟ ಇದ್ರೆ ಮಾತ್ರ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಅವ್ರಿಗೆ ಸಾವಿರಾರು ರೂಪಾಯಿ ದುಡ್ಡು ಉಳಿಯುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.